ಹರಿ ಓಂ. 223ನೇ ಶ್ಲೋಕ. ನ ಬ್ರಹ್ಮಣಃ ಸ್ವಪರಭೇದಮತಿಸ್ತವ ಸ್ಯಾತ್ ಸರ್ವಾತ್ಮನಃ ಸಮದೃಶಸ್ವಸುಖಾನುಭೂತೇಃ ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ ಸೇವಾನುರೂಪ ಉದಯೋ ನ ವಿಪರ್ಯಯೋತ್ರ. ನ ಬ್ರಹ್ಮಣಃ ಸ್ವಪರಭೇದಮತಿಃ ತವ ಸ್ಯಾತ್ ಸರ್ವಾತ್ಮನಃ ಸಮದೃಶಃ ಸ್ವಸುಖಾನುಭೂತೇಃ ಸಂಸೇವಯಾ ಸುರತರೋಃ ಇವ ತೇ ಪ್ರಸಾದಃ ಸೇವಾನುರೂಪಃ ಉದಯಃ ನ ವಿಪರ್ಯಯಃ ಅತ್ರ. ಇದು ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮನಲ್ಲಿ ತಾವು ರಾಜಸೂಯ ಯಾಗವನ್ನು ಮಾಡಬೇಕು, ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ಅಂತ ಕೇಳುವ ಒಂದು ಸಂದರ್ಭ. ರಾಜಸೂಯ ಯಾಗಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಅನುಮತಿಯನ್ನ ಕೇಳತಕ್ಕಂಥ ಸಂದರ್ಭದಲ್ಲಿ ಧರ್ಮರಾಜ ಹೇಳ್ತಕ್ಕಂಥ ಮಾತು. ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ನನಗೆ ಯಾರು ದ್ವೇಷ್ಯರೂ ಇಲ್ಲ, ನನಗೆ ಯಾರು ಪ್ರಿಯರೂ ಇಲ್ಲ. ಆದ್ರೆ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ, ಅವರವರ ಕ್ರಿಯೆಗೆ ಅನುಗುಣವಾಗಿ ನನ್ನ ಪ್ರತಿಕ್ರಿಯೆಯ ಹೊರತು ಪೂರ್ವಾಗ್ರಹಕ್ಕೆ ಅನುಗುಣವಾಗಿ ನಾನು ಯಾರನ್ನೂ ಕೂಡ ದ್ವೇಷಿಸುವುದಿಲ್ಲ, ಯಾರನ್ನೂ ಕೂಡ ಪ್ರೀತಿಸುವುದಿಲ್ಲ ಅನ್ನೋ ಒಂದು ಮಾತು ಬಂದಿತ್ತು. ಅದೇ ಅಭಿಪ್ರಾಯದಲ್ಲಿ ಧರ್ಮರಾಜ ಹೇಳತಕ್ಕಂಥದ್ದು, ಬ್ರಹ್ಮಣಃ ಸ್ವಪರಭೇದಮತಿ. ಬ್ರಹ್ಮಣಃ ತವ, ನೀನು ಬ್ರಹ್ಮ, ಪರಬ್ರಹ್ಮನಾಗಿರ್ತಕ್ಕಂಥವ ನೀನು. ಪರಬ್ರಹ್ಮನಾದಂಥ ನಿನಗೆ ಸ್ವಪರಭೇದಮತಿ ನ ಸ್ಯಾತ್, ಇವನು ನನ್ನವನು, ಇವನು ಮತ್ತೊಬ್ಬ ಬೇರೆಯವನು, ಈ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ. ಸರ್ವಾತ್ಮನ ಸರ್ವ ಸಮದೃಶಃ ಸ್ವಸುಖಾನುಭೂತೇ, ಸ್ವಸುಖಾನುಭೂತೇ ತ್ವಯ. ಭಗವಂತ ಸ್ವಸುಖಾನುಭೂತಿ, ಸ್ವರೂಪ ಸುಖದ ಅನುಭವ. ಭಗವಂತನಿಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಅವನು ಸ್ವರಮಣ, ಸ್ವರೂಪ ಸುಖವನ್ನ, ತನ್ನ ಸುಖವನ್ನ ತನ್ನಿಂದಲೇ ಅನುಭವಿಸಿಕೊಳ್ಳುವನು. ಯಾರಿಂದಲೂ ಏನನ್ನೂ ಬಯಸಿ ಪಡೆದು ಏನೂ ಆಗ್ಬೇಕಾಗಿಲ್ಲ ಅಂತ ನೀನು ಅಂತಹ ನೀನು ಸ್ವರಮಣನಾಗಿರ್ತಕ್ಕಂಥ ನೀನು, ಸ್ವರೂಪ ಸುಖ ಅನುಭೂತಿ, ಸ್ವಸುಖವನ್ನ ಅನುಭವಿಸ್ತಕ್ಕಿರ್ತಕ್ಕಂಥ ನೀನು ಸರ್ವಾತ್ಮನಃ ಸಮದೃಶಃ, ಎಲ್ಲ ರೀತಿಯಿಂದಲೂ ಕೂಡ ಸಮದೃಶಃ, ಸಮಾನವಾದ ದೃಷ್ಟಿ ನಿಂದು. ಅಂದ್ರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೀಯ. ಎಲ್ಲರನ್ನೂ ಸಮಾನವಾಗಿ ಕಾಣೋದು ಅಂದ್ರೆ ಏನು? ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅನುಗ್ರಹವನ್ನ ಮಾಡ್ತೀಯ. ಕೆಟ್ಟ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಕೆಟ್ಟದ್ದನ್ನೇ ಮಾಡ್ತೀಯ, ಒಳ್ಳೆಯ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಒಳ್ಳೆಯದನ್ನೇ ಮಾಡ್ತೀಯ. ಆ ವ್ಯಕ್ತಿ ಕೆಟ್ಟವನಾಗಿದ್ರೆ ಅವನ ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ. ಕೆಟ್ಟವನಾಗೇ ಕೆಟ್ಟತನದಲ್ಲೇ ಅನೇಕ ರೀತಿಯಾದ ಮೇಲಿಂದ ಮೇಲೆ ಪೆಟ್ಟುಗಳನ್ನು ತಂದುಕೊಂಡು ಕಷ್ಟದಲ್ಲೇ ಜೀವನವನ್ನು ಕಳಿಬೇಕಾಗತ್ತೆ. ಅದೇ ಒಳ್ಳೆ ಮನಸ್ಸಿದ್ದಂತ ವ್ಯಕ್ತಿ ಅಂತ ಆದ್ರೆ ನಿರಂತರವಾಗಿ ಒಂದರ ಮೇಲೆ ಒಂದು ಒಳ್ಳೆಯದನ್ನು ಅವನಿಗೆ ಮಾಡ್ತೀಯ, ಅವನ ಮೂಲಕವಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡಿಸ್ತೀಯ. ಹಾಗಾಗಿ ನೀನು ಸಮದೃಶಃ, ಸರ್ವಾತ್ಮನ ಸಮದೃಶಃ, ಎಲ್ಲರಲ್ಲೂ ಹೀಗೆ ಅವರು ಏನು ಕ್ರಿಯೆಯನ್ನ ಮಾಡ್ತಾರೋ ಆ ಕ್ರಿಯೆಗೆ ಅನುಗುಣವಾಗಿ ನೀನು ಅವರವರ ಅನುಗ್ರಹವನ್ನ ಮಾಡ್ತೀಯ. ಯಾವ ಪೂರ್ವಾಗ್ರಹವೂ ಕೂಡ ಸ್ವಪರಮತಿ ಎಂಬತಕ್ಕಂಥ ಭೇದ ನಿನ್ನಲ್ಲಿ ಇಲ್ಲ. ನೀನ್ ಹೇಗೆ ಅಂತ ಹೇಳಿದ್ರೆ, ಸುರತರೋರಿವ ಸಂಸೇವಯಾ ತೇ ಪ್ರಸಾದ. ಕಲ್ಪವೃಕ್ಷ ಸುರತರು, ಅದು ಸೇವೆಗೆ ಅನುಗುಣವಾಗಿ ಎಷ್ಟೆಷ್ಟು ನಾವು ಕಲ್ಪವೃಕ್ಷವನ್ನ ಸೇವೆ ಮಾಡ್ತೀವೋ ಅಷ್ಟಷ್ಟು ನಮಗದು ಅನುಗ್ರಹವನ್ನ ಮಾಡುವಂಥದ್ದು. ಕಾಮಧೇನವನ್ನ, ಕಲ್ಪವೃಕ್ಷವನ್ನ ನಾವು ಸೇವೆ ಮಾಡಿದಷ್ಟು, ನಾವು ನಂಬಿದಷ್ಟು ನಮಗನುಗ್ರಹವನ್ನ ಮಾಡುತ್ತೆ. ಅದೇ ರೀತಿಯಲ್ಲಿ ತೇ ಪ್ರಸಾದ, ನಿನ್ನ ಅನುಗ್ರಹವೂ ಕೂಡ ಹಾಗೆ. ಎಷ್ಟೆಷ್ಟು ನೀನು ಸೇವೆಯನ್ನು ಮಾಡ್ತೀಯೋ, ನಿನ್ನ ಸೇವೆಯನ್ನು ಭಕ್ತರು ಮಾಡ್ತಾರೋ ಅದಕ್ಕನುಗುಣವಾಗಿ ಎಷ್ಟು ನಿಷ್ಕಲ್ಮಶವಾದ ಮನಸ್ಸಿನಿಂದಾಗಿ ನಿನ್ನ ಸೇವೆಯನ್ನ ಭಕ್ತರು ಮಾಡ್ತಾರೋ ಅದಕ್ಕನುಗುಣವಾಗಿ ನೀನೇನ್ ಮಾಡ್ತೀಯ? ಅನುಗ್ರಹವನ್ನ ಮಾಡ್ತೀಯ. ಸೇವಾನುರೂಪ ಉದಯೋ ನ ವಿಪರ್ಯಯ ಅತ್ರ. ಉದಯ ಅಂದ್ರೆ ಫಲ ಬರೋದು ಅಂತ ಅರ್ಥ. ಅದು ಹೇಗೆ ಫಲ? ಸೇವಾನುರೂಪ ಉದಯ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಪಾಂಡವರ ಸೇನೆಯಲ್ಲಿ ನಿಂತ, ಅವರ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕ್ಷಣದಲ್ಲೂ ಅವರ ಜೊತೆಲಿದ್ದ. ಅದೇ ದುರ್ಯೋಧನನಿಗೆ ಪ್ರತಿ ಪಕ್ಷದಲ್ಲಿ ನಿಂತ. ಯಾಕೆ? ಸೇವಾನುರೂಪ ಉದಯ, ಅವರವರ ಭಕ್ತಿ ಭಾವನೆ ಸೇವೆಗೆ ಅನುಗುಣವಾಗಿ ಭಗವಂತ ಫಲವನ್ನು ಕೊಡುವಂಥದ್ದು. ಪಾಂಡವರ ಮೇಲೆ ಯಾವುದೇ ಪೂರ್ವಾಗ್ರಹದಿಂದ ಪ್ರೀತಿಯೂ ಅಲ್ಲ, ಅಥವಾ ಕೌರವರ ಮೇಲೆ ಯಾವುದೇ ಪೂರ್ವಾಗ್ರಹದಿಂದ ದ್ವೇಷವೂ ಅಲ್ಲ. ಅವರೇನು ಮಾಡಿದ್ದಾರೋ, ಅವರ ವ್ಯಕ್ತಿತ್ವ ಹೇಗಿದೆ ಅದಕ್ಕೆ ಅನುಗುಣವಾಗಿ ಭಗವಂತ ಅನುಗ್ರಹವನ್ನ ಮಾಡುವವನು ನೀನು ಎಂಬುದಾಗಿ ಧರ್ಮರಾಜ ಭಗವಂತನನ್ನ ಹೇಳುವ ಮೂಲಕವಾಗಿ. ಅಂದ್ರೆ ನಾವೀಗ ಅಧ್ಯಾತ್ಮ ಪ್ರಕರಣ, ಅಧ್ಯಾತ್ಮ ಅಂದ್ರೆ ನಮ್ಮೊಳಗಿನ ದೇವರು,
ಆ ದೇವರ ಬಗ್ಗೆ ನಿರೂಪಣೆ ಮಾಡತಕ್ಕಂತ ಪ್ರಕರಣ ಇದು. ಹಾಗಾಗಿ ದೇವರು ಅಂದ್ರೆ ಅವನು ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ನಮ್ಮ ಸೇವೆ, ನಮ್ಮ ನಿಷ್ಕಲ್ಮಶವಾದ ಮನಸ್ಸು ಇದೆಲ್ಲವನ್ನ ಕಂಡು ನಮಗೆ ಅನುಗ್ರಹವನ್ನ ಮಾಡ್ತಾನೆ ಹೊರತು ಬೇರೆ ಏನು ನಮ್ಮ ಆಡಂಬರ ಇತ್ಯಾದಿಗಳನ್ನು ನೋಡಿ ಅನುಗ್ರಹ ಮಾಡುವಂತದ್ದಲ್ಲ. ನಮ್ಮ ಭಕ್ತಿಗೆ ಅನುಗುಣವಾಗಿ ಭಗವಂತ ಅನುಗ್ರಹ ಮಾಡುವನು. ಭಾವಗ್ರಾಹಿ ಜನಾರ್ದನ ಅಂತ ನಮ್ಮ ಭಕ್ತಿ ಭಾವನೆಯನ್ನು ನೋಡಿ ದೇವರು ಅನುಗ್ರಹವನ್ನ ಮಾಡ್ತಾನೆ. ವಿಷಮ ದೃಷ್ಟೌ ಪುರುಷೇ ಭಕ್ತಿ ನ ಭವತ್ತೇವ. ವಿಷಮ ದೃಷ್ಟಿ, ದೇವರನ್ನ ಯಾರು ಒಂದು ಉತ್ಕೃಷ್ಟವಾದ ವ್ಯಕ್ತಿ ಇದೋನೋ ಭಗವಂತ, ಅವನು ಸರ್ವೋತ್ತಮ ಅಂತ ನೋಡೋದಿಲ್ಲೋ, ದೇವರನ್ನು ಕೂಡ ರಾಮಕೃಷ್ಣಾದಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೋಡ್ತಾರೋ ಅವರಿಗೆ ಎಂದೆಂದೂ ಅಂತಹ ಭಗವಂತನಲ್ಲಿ ಭಕ್ತಿ ಬರೋದೇ ಇಲ್ಲ. ವಿಷಮ ದೃಷ್ಟೋ ಪುರುಷೇ ಭಕ್ತಿ ನ ಭವತ್ತೇವ, ಎಂದೆಂದಿಗೂ ಭಕ್ತಿ ಬರೋದೇ ಇಲ್ಲ. ಭವಂತ್ಯಪಿ ಮಂದ ಏವ, ಭಕ್ತಿ ಒಂದು ವೇಳೆ ಬಂದರೂ ಕೂಡ ಏನೋ ಅಲ್ಪ ಭಕ್ತಿ, ಏನೋ ತಾತ್ಕಾಲಿಕವಾಗಿ ಏನೋ ಪಡಿಬೇಕಾಗಿರುತ್ತೆ. ಆ ತಾತ್ಕಾಲಿಕವಾಗಿ ಏನನ್ನು ಪಡಿಲಿಕ್ಕೋಸ್ಕರವಾಗಿ ಅಲ್ಪವಾಗಿರತಕ್ಕಂಥ ಭಕ್ತಿ ಅನ್ನೋದು ಬರುತ್ತೆ ಹೊರತು ಶಾಶ್ವತ ಭಕ್ತಿ ಬರೋದೇ ಇಲ್ಲ. ಭವಂತ್ಯಪಿ ಮಂದಾಯವ ಇತಿ ಅವಿಷಮತ್ವ ಅನುಸಂಧಾನಂ ಭಕ್ತೌ ಸಾಧನಂ ಇತಿ ಭಗವತಃ ಅವಿಷತ್ವಮಾಹ. ಅವಿಷಮತ್ವ ಅನುಸಂಧಾನಂ, ಅವಿಷಮತ್ವ ಅಂದ್ರೆ ದೇವರು ಎಲ್ಲರಲ್ಲೂ ಸಮಾನನಾಗಿದ್ದಾನೆ, ಎಲ್ಲರಿಗೂ ಸಮಾನವಾಗಿ ಅನುಗ್ರಹವನ್ನ ಮಾಡ್ತಾನೆ, ಅವರವರ ಭಕ್ತಿ ಅವರವರ ಕ್ರಿಯೆಗೆ ಅನುಗುಣವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಯಾರು ತಿಳ್ಕೊಂಡಿರ್ತಾರೋ ಹೀಗೆ ಅವಿಷಮತ್ವ ಅನುಸಂಧಾನಂ ಭಕ್ತೌ ಸಾಧನಂ ಇತಿ ಭಗವತಃ ಅವಿಷತ್ವಮಾಹ. ಹೀಗೆ ಭಗವಂತ ಅಂದ್ರೆ ಅವನು ಅವಿಷಮ ಎಂಬುದಾಗಿ ಹೇಳ್ತಿದ್ದಾರೆ. ನ ಬ್ರಹ್ಮಣಃ ಪೂರ್ಣಸ್ಯ ತವ ಅಯಂ ಸ್ವಃ ಸ್ವೀಯಃ ಸತು ಪರಃ ಪರಕೀಯ ಇತಿ ಭೇದ ಬುದ್ಧಿ ನ ಸ್ಯಾತ್. ಅಂದ್ರೆ ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾದಂತ ಭಗವಂತ, ಅಂತ ಭಗವಂತನಿಗೆ ತವ ಅಯಂ ಸ್ವಃ, ಇವನು ನಿನ್ನವನು, ಸ್ವಕೀಯ ಸತು ಪರಃ, ಅವನು ಇನ್ನವನಲ್ಲ, ಅವನು ಬೇರೆಯವನು, ಹೀಗೆ ಸ್ವಭೂತ, ಹೀಗೆ ಪರಕಿ ಇತಿ ಭೇದ ಬುದ್ಧಿ ನ ಸ್ಯಾತ್, ಅದು ದೇವರಲ್ಲಿ ಎಂದೆಂದಿಗೂ ಇಲ್ಲ. ಯಾಕೆ? ಸಮದೃಶಃ ಸರ್ವಭೂತಾನಿ ಏಕಾಕಾರತೆಯ ಪಶ್ಯತಿ, ಭಗವಂತ ಸಮದೃಶ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾನೆ. ಹಾಗಾಗಿ ತರ್ಹಿ ಕೇಶಾಂಚಿತ್ ಫಲಂ ಭವತಿ ಪರೇಶಾಂ ನ ಇತೀದಂ ವೈಷಮ್ಯಂ ಕಿಂ ಮೂಲಂ. ದೇವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ ಅಂತಾದ್ರೆ, ತಾಯಿಯು ಎಲ್ಲಾ ಮಕ್ಕಳನ್ನು ಸಮಾನವಾಗಿ ಕಾಣೋದೇ ಹೌದು ಅಂತಾದ್ರೆ ಎಲ್ಲಾ ಮಕ್ಕಳಿಗೂ ಒಂದೇ ತರದಲ್ಲಿ ಊಟೋಪಚಾರಗಳನ್ನು ಕೊಡ್ತಾಳೆ, ಒಬ್ಬೊಬ್ಬರನ್ನು ಒಂಥರ ಮಾಡೋದಿಲ್ಲ. ಹಾಗೆ ದೇವರು ಎಲ್ಲರನ್ನು ಸಮಾನವಾಗಿ ಕಾಣೋದು ಅಂತ ಆದ್ರೆ ಎಲ್ಲರಿಗೂ ಒಂದೇ ತರ ಫಲ ಕೊಡ್ಬೇಕಲ್ವಾ? ಒಬ್ಬರಿಗೆ ಕಷ್ಟ ಒಬ್ಬರಿಗೆ ದುಃಖ, ಒಬ್ಬರಿಗೆ ಲಾಭ ಒಬ್ಬರಿಗೆ ನಷ್ಟ, ಒಬ್ಬರಿಗೆ ಆರೋಗ್ಯ ಮತ್ತೊಬ್ಬರಿಗೆ ಅನಾರೋಗ್ಯ, ಈ ರೀತಿಯಾಗಿ ಫಲದಲ್ಲಿ ವೈಷಮ್ಯ ಯಾಕೆ ಅಂತ ಪ್ರಶ್ನೆ. ಫಲ ವೈಷಮ್ಯ ಯಾಕೆ, ಫಲದಲ್ಲಿ ವ್ಯತ್ಯಾಸ ಯಾಕೆ? ವೈಷಮ್ಯಂ ಕಿಂ ಮೂಲಂ, ವೈಷಮ್ಯಕ್ಕೆ ಕಾರಣ ಏನು? ಇತ್ಯತಃ, ಹೀಗೆ ಪ್ರಶ್ನೆ ಬಂದ್ರೆ ಸುರತರೋಹೋ, ಭಗವಂತ ಅಂದ್ರೆ ಕಲ್ಪವೃಕ್ಷದಂತೆ ಅಂತ. ಸುರತರೋಹೋ ಪ್ರಸಾದ ಯಥಾ ಸಂಸೇವಯಾ ಭವತಿ. ದೇವಲೋಕದ ವೃಕ್ಷ ಕಲ್ಪವೃಕ್ಷ, ಅದರ ಅನುಗ್ರಹ ಅದರ ಪ್ರಸಾದ ಹೇಗಾಗುತ್ತೆ? ಸಂಸೇವಯ, ಅದನ್ನ ಚೆನ್ನಾಗಿ ಸೇವೆ ಮಾಡಿದಷ್ಟು ಅನುಗ್ರಹವಾಗತ್ತೆ. ತಥಾ ತೇ ಪ್ರಸಾದೋಪಿ, ಹಾಗೆ ನಿನ್ನ ಅನುಗ್ರಹವೂ ಕೂಡ ಸೇವಾನುರೂಪ ಸೇವಾಜನ್ಯ ಏವ, ನಮ್ಮ ಸೇವೆಯಿಂದಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ನಮಗೆ. ಉದಯ ಫಲಂ ತು ಪ್ರಸಾದಜನ್ಯಮಿತಿ ಪ್ರಸಿದ್ಧಮೇವ, ಭಗವಂತನ ಅನುಗ್ರಹ ಅದು ಪ್ರಸಾದದಿಂದ ಆಗುವಂತದ್ದೇ ಹೊರತು ಮತ್ತೊಂದರಿಂದ ಅಲ್ಲ. ನಮ್ಮ ಸೇವೆಯಿಂದ ಆಗುವಂಥದ್ದು, ಆ ಸೇವೆಯಿಂದ ಭಗವಂತ ಪ್ರಸಾದ ಹೊರತು ಬೇರೆದ್ರಿಂದ ಅಲ್ಲ ಅಂತ. ತಥಾತೆ ಪ್ರಸಾದೋಪಿ, ನಿನ್ನ ಅನುಗ್ರಹವೂ ಕೂಡ ಸೇವಾನುರೂಪ ಸೇವಾಜನ್ಯ, ನಮ್ಮ ಸೇವೆಗೆ ಅನುಗುಣವಾಗಿ ನಿನ್ನ ಅನುಗ್ರಹ ಹುಟ್ಟತ್ತೆ. ಪ್ರಸಾದಜನ್ಯಮಿತಿ ಪ್ರಸಿದ್ಧಮೇವ, ಭಗವಂತನ ಅನುಗ್ರಹದಿಂದ ನಮಗೆ ಪ್ರಸಾದದಿಂದ ನಮಗೆ ಅನುಗ್ರಹವಾಗತ್ತೆ. ಅತಏವಂ ಅತಃ ಯತ್ರ ಯಸ್ಮಿನ್ ಪುರುಷೇ ವಿಪರ್ಯಯ ಸೇವಾ ಭಾವ ಅತ್ರ ಅಸ್ಮಿನ್ ಪುರುಷೇ ವಿಪರ್ಯಯ ಪ್ರಸಾದಾಭಾವ, ಯತ್ರ ಪ್ರಸಾದಾಭಾವ ಅತ್ರ ಅಸ್ಮಿನ್ ವಿಪರ್ಯಯ ಫಲಸ್ಯಾಪಿ ಅಭಾವ. ಹಾಗಾಗಿ ಯಾರು ಸೇವೆಯನ್ನ ಮಾಡೋದಿಲ್ವೋ ಅವರಿಗೆ ಭಗವಂತ ಅನುಗ್ರಹ ಮಾಡೋದಿಲ್ಲ, ಯಾರಿಗೆ ಅನುಗ್ರಹ ಮಾಡೋದಿಲ್ವೋ ಅವನಿಗೆ ಫಲವೂ ಕೂಡ ಸಿಗೋದಿಲ್ಲ. ದುರ್ಯೋಧನಾದಿಗಳು ಸೇವೆಯನ್ನ ಮಾಡಿಲ್ಲ, ಆರಿಂದ ಅನುಗ್ರಹ ಪಡೆದಿಲ್ಲ, ಅನುಗ್ರಹ ಪಡೆದಿಲ್ಲ, ಆರಿಂದಾಗಿ ಭಗವಂತ ಫಲವನ್ನು ಕೂಡ ಕೊಟ್ಟಿಲ್ಲ. ಯತ್ರ ಯಸ್ಮಿನ್ ಪುರುಷೇ, ಯತ್ರ ಅಂದ್ರೆ ಯಾವ ವ್ಯಕ್ತಿಯಲ್ಲಿ, ವಿಪರ್ಯಯ ಸೇವಾಭಾವ ಅರೆ ಸೇವಾ ಇಲ್ಲ, ಅತ್ರ ಅಸ್ಮಿನ್ ಪುರುಷೇ ವಿಪರ್ಯಯ ಪ್ರಸಾದಾಭಾವ, ಸೇವಾ ಇಲ್ಲ ಅಂದ್ರೆ ಪ್ರಸಾದವೂ ಕೂಡ ಇಲ್ಲ. ಎತ್ತ ಪ್ರಸಾದ, ಎಲ್ಲಿ ದೇವರು ಪ್ರಸಾದವನ್ನು ಮಾಡಿಲ್ವೋ
ಎಲ್ಲಿ ದೇವರು ಪ್ರಸನ್ನ ದೃಷ್ಟಿಯನ್ನ ಬೀರಿಲ್ವೋ ಅತ್ರ ಅಸ್ಮಿನ್ ವಿಪರ್ಯಯ ಫಲಸ್ಯಾಪಿ ಭಾವಃ. ಭಗವಂತ ಅನುಗ್ರಹ ಮಾಡಿಲ್ಲ ಅಂದ್ರೆ ಫಲವೂ ಕೂಡ ಇಲ್ಲ. ಅತ್ರ ಫಲೇ ವಿಪರ್ಯಯ ವ್ಯತ್ಯಾಸ ನಾಸ್ತೇವ. ಅಂದ್ರೆ ಭಗವಂತ ಯಾವುದೋ ಪೂರ್ವಾಗ್ರಹದಿಂದ ಫಲದಲ್ಲಿ ವ್ಯತ್ಯಾಸ ಮಾಡೋದಿಲ್ಲ. ಅವರವರ ಸೇವೆ ಅವರವರ ಭಕ್ತಿಗೆ ಅನುಗುಣವಾಗಿ ಫಲದಲ್ಲಿ ವ್ಯತ್ಯಾಸವನ್ನ ಮಾಡುವಂಥದ್ದು. ಒಂದು ಒಟ್ಟಭಿಪ್ರಾಯ. ಸ್ವಪರ ಭೇದ ಮತಿ ತವ ಬ್ರಹ್ಮಣ ಸ್ವಪರ, ಇವನು ನನ್ನವನು ಇವನು ಬೇರೆಯವನು ಎಂಬುವಂತಹ ಮತಿಯು ಬ್ರಹ್ಮಣ ಗುಣಪರಿಪೂರ್ಣನಾದಂತಹ ತವ ನಿನಗೆ ನ ಸ್ಯಾತ್ ಇರುವುದಿಲ್ಲ, ಇಲ್ಲವೇ ಇಲ್ಲ. ಸ್ವಸುಖಾನುಭೂತೇ ಸ್ವರೂಪ ಸುಖವನ್ನ ಅನುಭವಿಸುವಂತಹ ಸ್ವರಮನಾದಂಥ ನಿನಗೆ ಸರ್ವಾತ್ಮನಃ ಎಲ್ಲಾ ರೀತಿಯಿಂದಲೂ ಸಮದೃಶಃ ಸಮದೃಷ್ಟಿಯನ್ನ ಹೊಂದಿರುವಂತಹ ಅವರವರ ಕ್ರಿಯೆಗೆ ಅನುಗುಣವಾಗಿ ಪ್ರಕ್ರಿಯೆಯನ್ನ ಫಲವನ್ನ ಕೊಡುವಂತ ನಿನಗೆ ಸ್ವಪರ ಭೇದ ಮತಿ, ಇವನು ನನ್ನವನು ಇವನು ಬೇರೆಯವನು ಎಂಬತಕ್ಕಂಥ ಮತಿ ನ ಸ್ಯಾತಿಲ್ಲವೇ ಇಲ್ಲ. ಸುರತರೋಹ ದೇವಲೋಕದ ಕಲ್ಪವೃಕ್ಷದಂತೆ ತೇ ಪ್ರಸಾದ ನಿನ್ನ ಅನುಗ್ರಹವು ಸಂಸೇವಯ ಚೆನ್ನಾಗಿರುವ ಸೇವೆಯಿಂದಾಗಿ ಆಗುತ್ತದೆ. ಅಂದ್ರೆ ನಾವು ದೇವರನ್ನ ಸೇವೆ ಮಾಡಿಲ್ಲ ಅಂದ್ರೆ ಅಷ್ಟು ಉತ್ತಮ ಮಟ್ಟದ ಪ್ರಸಾದ ಆಗುವುದಿಲ್ಲ. ಸೇವಾನುರೂಪ ಉದಯ ನ ವಿಪರ್ಯಯೋತ್ರಿ. ಅತ್ರ ಅಸ್ಮಿನ್ ವಿಷಯೇ ಈ ವಿಚಾರದಲ್ಲಿ ವಿಪರ್ಯಯ ವ್ಯತ್ಯಾಸ ಎಂಬುದಿಲ್ಲ. ಸೇವಾನುರೂಪ ಉದಯ ಅವರವರ ಸೇವೆಗೆ ಅನುಗುಣವಾಗಿ ಭಗವಂತ ಫಲವನ್ನು ಕೊಡುವವನು. ಎಲ್ಲಿ ಎಷ್ಟು ಸೇವೆಯೋ ಅಲ್ಲಿ ಅಷ್ಟು ಫಲ. ನ ಬ್ರಹ್ಮಣ ಸ್ವಪರ ಭೇದ ಮತಿಸ್ತವ ಸ್ಯಾತ್ ಸರ್ವಾತ್ಮನ ಸಮದೃಶ ಸುಖಾನುಭೂತೆ ಸಂಸೇವಯ ಸುರತರೋರಿವತೆ ಪ್ರಸಾದ ಸೇವಾನುರೂಪ ಉದಯೋ ನ ವಿಪರ್ಯಯೋತ್ರ. ಶ್ರೀಕೃಷ್ಣಾರ್ಪಣಮಸ್ತು.